ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನ ದೇವರಿಂದ ಪೂಜಿಸ್ತೇವೆ. ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಎನ್ನುವುದು ನಮ್ಮ ನಂಬಿಕೆ. ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ. ಇದನ್ನ ಮುತ್ತೈದೆಯರು ಮಾಡಿದ್ರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ನನ್ನ ಮಗ ಮೊದಲನೇ ಸಾರಿ ಹೊಸ್ತಿಲ್ ದಾಟ್ದ. ಶುಕ್ರವಾರ ರಮಾ ಏಕಾದಶಿ ಇತ್ತು. ಅವತ್ತೇ ನನ್ನ ಮಗ ಮೊದಲನೇ ಸರಿ ಹೊಸ್ತಿಲ್ ದಾಟ್ದ. ಸೊ ಅದಕ್ಕೆ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿ, ಹೊಸ್ತಿಲ್ ಪೂಜೆ ಮಾಡಿ, ಮನೆ ಎಲ್ಲ ಸಾರಿಸಿ, ಅವನಿಗೆ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ಆಮೇಲೆ ಆ ಹೊಸ್ತಿಲ್ ಪೂಜೆಗೆ ಯಾವತ್ತೂ ಈ ಸುತ್ತಿರೋ ಸ್ವೀಟ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಕೈಯಲ್ಲಿ ಸುತ್ತುವಂಥ ಸ್ವೀಟ್ನ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕರ್ಜಿಕಾಯಿ ಮಾಡಿ ಅದನ್ನು ನೈವೇದ್ಯ ಮಾಡಿ, ಮತ್ತು ಮುತ್ತೈದೆಯರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಮಗುಗೆ ಆಶೀರ್ವಾದ ಮಾಡಲಿ ಅಂತೇಳಿ ಅವತ್ತೆಲ್ಲ ಪೂಜೆ ಮಾಡಿಕೊಂಡು, ಅವತ್ತೆಲ್ಲ ತುಂಬ ಚೆನ್ನಾಗಾಯಿತು ಪೂಜೆ. ಈ ಪೂಜೆಗೆಲ್ಲ ತುಂಬಾನೇ ಏನು ಶ್ರಮ ಇರೋದಿಲ್ಲ. ಮಾಮೂಲಿ ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ಅದರ ಜೊತೆಗೆ ಒಂದು ಪೂರ್ಣ ಫಲ ಒಂದು ತಗೊಂಡು, ಹಾಗೇನೆ ಕರಿಗಡುಬು ಅಂದರೆ ಕರ್ಜಿಕಾಯಿ ಮಾಡ್ಕೊಂಡಿದ್ದೆ, ಅದನ್ನು ನೈವೇದ್ಯ ಮಾಡಿದೆ. ಆಮೇಲೆ ಇದರದ್ದು ಪ್ರಾಮುಖ್ಯತೆ ಏನು ಅಂದರೆ, ಮಕ್ಕಳು ಮೊದಲನೇ ಸರಿ ಮನೆಯಿಂದ ಆಚೆ ಹೋದಾಗ ಈ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಏನೇ ಎಂಥದ್ದೇ ನೆಗೆಟಿವ್ ಆಗಿರ್ಬೋದು, ಮಕ್ಕಳಿಗೆ ತಾಗದೇ ಇಲ್ಲಿ ಇನ್ಮೇಲಿಂದ ನನ್ನ ಮಗ ಆಚೆ ಕಡೆ ಹೋದಾಗ ತುಂಬ ಚೆನ್ನಾಗಿ ಅವನ ಜೀವನ ತುಂಬ ಚೆನ್ನಾಗಿ ಆಗಲಿ ಅಂತ ಒಂದೇ ಒಂದು ಉದ್ದೇಶಕ್ಕೆ ಹೊಸ್ತಿಲ್ ಪೂಜೆನ ಮಾಡ್ತಾರೆ. ಇವತ್ತು ನನ್ನ ಮಗ ಕೂಡ ಶುಕ್ರವಾರ ಅಂಡ್ ರಮಾ ಏಕಾದಶಿ ಕೂಡ ಇತ್ತು. ಹಾಗೆ ಅವನು ಮೊದಲನೇ ಸರಿ ಬಲಗಾಲ್ನ ಇಟ್ಟು ಮುಂದಕ್ಕೆ ಬಂದ. ಬಲಗಾಲ್ನ ಇಟ್ಟು ಫಸ್ಟು ಬಲಗಾಲಿಟ್ಟು ಮುಂದೆ ಬಂದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗಂತ ಎಡಗಾಲಿಟ್ರು ಅಂದರೆ ಕೆಟ್ಟದಾಗತ್ತೆ ಅಂತಲ್ಲ, ಬಲಗಾಲಿಟ್ರೆ ಹೆಚ್ಚು ಒಳ್ಳೇದಾಗತ್ತೆ, ಅವನ ಜೀವನ ಚೆನ್ನಾಗಿರತ್ತೆ, ಮುಂದೆ ಅವನು ಚೆನ್ನಾಗಿ ಆಗ್ತಾನೆ ಅನ್ನೋ ನಂಬಿಕೆ ಅಷ್ಟೇನೆ. ಕರ್ಜಿಕಾಯಿ ಸ್ವಲ್ಪನೇ ಮಾಡಿದ್ದೆ. ಸ್ವಲ್ಪ ಮಾಡಿರೋದ್ರಿಂದ ಎಲ್ರಿಗೂ ಕೊಡಕ್ಕಾಗಿಲ್ಲ. ಆಮೇಲೆ ಅದಕ್ಕೋಸ್ಕರ ಜಾಮೂನ್ನ ತರಿಸಿ, ಜಾಮೂನು ಹಣ್ಣು ಎಲ್ಲಾನು ಸಿಹಿ ಹಂಚಿ ಮಕ್ಕಳಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಎಲ್ಲರೂ ಈ ತರ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ ನೋಡಿ ಮುತ್ತೈದೆಯರಿಗೆ ನಾನಿದು ವಾಮನ ಮೂರ್ತಿದು ಈ ತರ ಅರ್ಶಿನ ಕುಂಕುಮದ್ದು ತರಿಸಿದ್ದೆ. ಇದನ್ನ ಎಲ್ಲಾರ್ಗೂ ಕೊಟ್ಟೆ. ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಮಕ್ಕಳಿಗೆ ಅವಾಗ ಕೆಂಪು ನೀರು ತೆಗೆದು ಆರತಿ ಮಾಡೋದ್ರಿಂದ ಅವ್ರಿಗೇನಾದ್ರೂ ದೃಷ್ಟಿ ಆಗಿದ್ರು ಅದರಿಂದ ಹೋಗುತ್ತೆ ಅಂತ ಅಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.